28 ಕ್ಷೇತ್ರಗಳಿದೆ. ಆದರೆ 28ರ ಪೈಕಿ ಎಲ್ಲ ಕ್ಷೇತ್ರಗಳಿಂದ ಭಿನ್ನ ಅಂತ ಕರೆಸ್ಕೊಳ್ಳೋದು ಮಂಡ್ಯ ಕ್ಷೇತ್ರ. ಈ ಮಂಡ್ಯ ಕ್ಷೇತ್ರಕ್ಕೆ ಸುಮಲತಾ ಟಿಕೆಟ್ ಬೇಕು ಅಂತ ಪಟ್ಟು ಹಿಡ್ಕೊಂಡಿದ್ದಾರೆ. ಆದರೆ ಸಂಸದೆ ಸುಮಲತಾ ಅವರಿಗೆ ಮಂಡ್ಯ ಸೇಫ್ ಅಲ್ವಂತೆ. ಪವರ್ ಟಿವಿಯಲ್ಲಿ ಬಿಜೆಪಿ ಹೈಕಮಾಂಡ್ನ ಸೀಕ್ರೆಟ್ ಸರ್ವೆ ರಿವೀಲ್ ಮಾಡ್ತಾ ಇದ್ದೀವಿ. ಹಾಗಾಗಿ ಮಂಡ್ಯ ನಿಮಗೆ ಸೇಫ್ ಅಲ್ಲ. ಮಂಡ್ಯದಿಂದ ಬೆಂಗಳೂರು ಉತ್ತರಕ್ಕೆ ಬರೋದಕ್ಕೆ ಸುಮಲತಾ ಪ್ಲಾನ್ ಮಾಡಿದ್ದಾರೆ. ಸುಮಲತಾ ಅವರ ಮನವೊಲಿಕೆಯು ಕೂಡ ಆಲ್ಮೋಸ್ಟ್ ಸಕ್ಸಸ್ ಆಗಿದೆ. ಸೊ ಮಂಡ್ಯ ಬೇಡ, ಬೆಂಗಳೂರು ಉತ್ತರ ನಿಮಗೆ ಸೇಫು ಅಂತ ಹೈಕಮಾಂಡ್ ಹೇಳಿದೆ. ಆ ಮಾತಿಗೆ ಮರು ಮಾತಾಡದೆ ಸುಮಲತಾ ಅಂಬರೀಶ್ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಇದು ಬಿಗ್ಗೆಸ್ಟ್ ಪೊಲಿಟಿಕಲ್ ಸ್ಕೂಪ್. ಸುಮಲತಾ ಅವರಿಗೆ ಮಂಡ್ಯ ಕ್ಷೇತ್ರ ಸೇಫ್ ಅಲ್ಲ ಅನ್ನೋದು. ಬಿಜೆಪಿಗಾಗಲೇ ಒಂದು ಆಂತರಿಕ ಸರ್ವೆ ನಡೆಸಿತ್ತು. ಆ ಸರ್ವೆ ಪ್ರಕಾರ ಯಾರು ಎಲ್ಲೆಲ್ಲಿಗೆ ಕ್ಯಾಂಡಿಡೇಟ್ ಆದ್ರೆ ಅವರ ಗೆಲ್ಲುವ ಸಾಧ್ಯತೆ ಏನು, ಸೋಲುವ ಸಾಧ್ಯತೆ ಏನು, ಇವೆಲ್ಲದರ ಲೆಕ್ಕಾಚಾರವನ್ನ ಬಿಜೆಪಿ ಹಾಕ್ತಾ ಇದೆ ಈಗಾಗಲೇ. ಅದರಲ್ಲಿ ಮಂಡ್ಯದಲ್ಲಿ ಸುಮಲತಾ ಬಿಜೆಪಿ ಮತ್ತು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಿಂತರೂ ಅಥವಾ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ನೀವು ಒಂದು ವೇಳೆ ಪಕ್ಷೇತರರಾಗಿ ಸ್ಪರ್ಧೆಯನ್ನು ಮುಂದುವರಿಸಿದ್ರೂ ಕೂಡ ಅದು ನಿಮಗೆ ಸೇಫ್ ಅಲ್ಲ ಅಂತ ಹೇಳಿದೆ ಬಿಜೆಪಿಯ ಹೈಕಮಾಂಡ್. ಹಾಗಾಗಿ ನಿಮಗೆ ಸೇಫ್ ಆಗುವಂತ ಕ್ಷೇತ್ರಕ್ಕೆ ನಾವು ನಿಮಗೆ ಟಿಕೆಟ್ ಕೊಡ್ತೀವಿ, ಬಿಜೆಪಿಯ ಸೇರ್ಪಡೆಗೂ ಕೂಡ ಒಂದು ಸುಮುಹೂರ್ತವನ್ನ ನೋಡ್ತೀವಿ ಅಂತ ಹೇಳಿದ್ದಾರೆ. ಈ ತಿಂಗಳ ಅಂತ್ಯಕ್ಕೆ ಬಿಜೆಪಿಗೆ ಸುಮಲತಾ ಅಧಿಕೃತವಾಗಿ ಸೇರ್ಪಡೆಯಾಗ್ತಾರೆ. ನೆನ್ಪಿಟ್ಕೊಳ್ಳಿ, ಈವರೆಗೂ ಸುಮಲತಾ ಕೊಟ್ಟಿದ್ದು ಬಾಹ್ಯ ಬೆಂಬಲ ಅಷ್ಟೇ. ಸುಮಲತಾ ಬಿಜೆಪಿಯ ಎಂಪಿ ಅಲ್ಲ. ಸುಮಲತಾ ಒಬ್ಬ ಪಕ್ಷೇತರ ಎಂಪಿ. ಆದ್ರೆ ಬಿಜೆಪಿಗೆ ತಮ್ಮ ಬೆಂಬಲವನ್ನ ಕೊಟ್ಟಿರುವ ಪಕ್ಷೇತರ ಎಂಪಿ. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯ ಚಿಹ್ನೆಯಿಂದಲೇ ಸ್ಪರ್ಧೆ ಮಾಡ್ತಾರೆ. ಮೋದಿ, ಜೆಪಿ ನಡ್ಡಾ, BL ಸಂತೋಷ್ ಇವರೆಲ್ಲರ ಸಲಹೆ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಗೆಲುವಿಗೆ ಪೂರಕವಾದ ವಾತಾವರಣ ಇಲ್ಲದೆ ಇರೋದ್ರಿಂದ ಪಕ್ಷೇತರರಾಗಿ ಸ್ಪರ್ಧೆ ಮಾಡೋದು ಸರಿಯಲ್ಲ. ಬಿಜೆಪಿ ಸೇರಿ ಬೆಂಗಳೂರು ಉತ್ತರದಿಂದ ನೀವು ಸ್ಪರ್ಧೆ ಮಾಡಿ ಅಂತ ಬಿಜೆಪಿ ಹೈಕಮಾಂಡ್ ಸುಮಲತಾ ಅವರಿಗೆ ಹೇಳಿದೆ. ಸುಮಲತಾ ಅವರು ವಿದೌಟ್ ದ ನೆಕ್ಸ್ಟ್ ಟಾಕ್, ಬೇರೆ ಮಾತಿಲ್ಲದೆ ಹೈಕಮಾಂಡ್ ಹೇಳಿರುವಂತ ಎಲ್ಲ ಮಾತುಗಳಿಗೆ ಒಪ್ಪಿಗೆಯನ್ನ ಸೂಚಿಸಿದೆ ಅನ್ನೋದು ಈ ಕ್ಷಣದ ಬಿಗ್ಗೆಸ್ಟ್ ಪೊಲಿಟಿಕಲ್ ಸ್ಕೂಪ್. ಇದನ್ನು ನಿಮ್ಮ ಪವರ್ ಟಿವಿ ರಿವೀಲ್ ಮಾಡ್ತಾ ಇದೆ. ಒಂದು ಬಹಳ ಇಂಟ್ರೆಸ್ಟಿಂಗ್ ಸುದ್ದಿ ಅಂತಂದ್ರೆ, ಸುಮಲತಾ ಒಂದು ವೇಳೆ ಮಂಡ್ಯದಲ್ಲಿ ಟಿಕೆಟ್ ಬಿಜೆಪಿ ಕೊಟ್ಟಿಲ್ಲ ಅಂತಂದ್ರೆ, JDS ತನ್ನೇ ಮಂಡ್ಯಕ್ಕೆ ಬಿಟ್ಕೊಟ್ರು ಅಂತಂದ್ರೆ ಸುಮಲತಾ ಪಕ್ಷೇತರಾಗಿ ನಾನು ಸ್ಪರ್ಧೆ ಮಾಡ್ಬಿಡ್ತೀನಿ ಮಂಡ್ಯದಲ್ಲಿ ಅಂತ ಹೇಳ್ತಾ ಇದ್ರು. ಆದ್ರೆ ನೀವು ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ರೆ ಅದರಿಂದ ನಿಮಗೆ ಲಾಸ್ ಬಿಟ್ರೆ ನಿಮಗೆ ಲಾಭ ಒಂಚೂರು ಇಲ್ಲ. ನಿಮಗಿದು ಸೇಫ್ ಅಲ್ಲ. ಈ ಬಾರಿ ನೀವು ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ರೆ ಈ ಕ್ಷೇತ್ರದಲ್ಲಿ ಸೋಲೋದು ಖಚಿತ. ಹಾಗಾಗಿ ನಿಮ್ಮನ್ನ ನಾವು ಬೆಂಗಳೂರು ಉತ್ತರಕ್ಕೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಸುಮಲತಾ ಓಕೆ ಅಂದಿದ್ದಾರೆ. ಸೊ ಈ ತಿಂಗಳ ಅಂತ್ಯಕ್ಕೆ ಅವರನ್ನ ಬಿಜೆಪಿಗೆ ಸೇರ್ಪಡೆ ಮಾಡ್ಕೋತಾರೆ. ನೆಕ್ಸ್ಟ್ ಅವರನ್ನ ಬೆಂಗಳೂರು ಉತ್ತರದಿಂದ ಕಣಕ್ಕಿಳಿಸ್ತಾರೆ. ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೂಡ ಅರೈಸ್ ಆಗುತ್ತೆ. ಆ ಪ್ರಶ್ನೆ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ನಮ್ಮ ದೆಹಲಿಯ ಪ್ರತಿನಿಧಿ ಸಂತೋಷ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಸುಮಲತಾ ಅವರು ಮಂಡ್ಯ ಬಿಟ್ಟು ಹೊರಗಡೆ ಬರಲ್ಲ ಅಂತ ಅನ್ಕೊಂಡೆ ಈಗ ಉತ್ತರಕ್ಕೆ ಓಕೆ ಅಂದ್ಬಿಟ್ರ? ಏನ್ ಕಂಡೀಷನ್, ಏನ್ ಟಾಕ್ ಆಯ್ತಲ್ಲಿ? ಪ್ರಣತ್, ಪ್ರಮುಖವಾಗಿ ಏನೋ ಲೋಕಸಭೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ಬಹುತೇಕ ಹಾಲಿ ಲೋಕಸಭಾ ಸದಸ್ಯರಿರ್ಬೋದು, ಜೊತೆಗೆ ಬಹುತೇಕ ಪಕ್ಷಗಳಲ್ಲೂ ಕೂಡ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇದೆ. ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಮ್ಮದೇ ಆದಂತಹ ಲೆಕ್ಕಾಚಾರಗಳನ್ನ ಸಂಭವನೀಯ ಅಭ್ಯರ್ಥಿಗಳು ಪಟ್ಟಿ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಪಕ್ಷಗಳು ಕೂಡ ಅದೇ ಕೆಲಸದಲ್ಲಿ ನಿರತರಾಗಿದೆ. ಈಗಾಗಲೇ ಕೇಂದ್ರ ಮಟ್ಟದಿಂದ ಕೇಂದ್ರ ಬಿಜೆಪಿಯು ಕೂಡ ತಮ್ಮದೇ ಆದಂತಹ 2 ಸರ್ವೆಗಳನ್ನ ಈಗಾಗಲೇ ನಡೆಸಿರುವಂತದ್ದು. ಒಂದು ಬಿಜೆಪಿ ಮತ್ತು JDS ಮೈತ್ರಿಯ ಮುಂಚಿತವಾಗಿ ನಡೆಸಿರುವಂತಹ ಸರ್ವೆ, ಅದಾದ ಬಳಿಕ ಮತ್ತೊಂದು JDS ಮತ್ತು ಬಿಜೆಪಿಯ ಮೈತ್ರಿಯ ನಂತರದ ಒಂದು ಸರ್ವೆ ಇದೀಗ ರಿವೀಲ್ ಆಗಿರುವಂತದನ್ನಲ್ಲಿ ಗಮನಿಸಬೇಕಾಗುತ್ತೆ. ದಕ್ಷಿಣ ಕರ್ನಾಟಕದಲ್ಲಿ ಸಹಜವಾಗಿ JDS ತನ್ನದೇ ಆದಂತಹ ಹಿಡಿತವನ್ನ ಈಗಲೂ ಕೂಡ ಹಿಡಿದುಕೊಂಡಿದೆ ಅನ್ನುವಂಥದ್ದನ್ನು ಕೂಡ ಬಿಜೆಪಿ ಅರ್ಥಕೊಂಡಿದೆ. ಹಾಗಾಗಿ ಮಂಡ್ಯ ವಿಚಾರಕ್ಕೆ ಬರೋದಾದ್ರೆ, ಮಂಡ್ಯದಲ್ಲಿ ಸುಮಲತಾ ಅವರು ಮತ್ತೊಮ್ಮೆ ಸ್ಪರ್ಧೆಯನ್ನ ಮಾಡ್ಬೇಕು ಅನ್ನುವಂತ ಇಂಗಿತವನ್ನ ಪದೇ ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ಯಾವ ಪಕ್ಷ ಸೂಕ್ತ, ಪಕ್ಷೇತರಾಗಿ ಸ್ಪರ್ಧೆ ಮಾಡುವಂತದ್ದು ಅಷ್ಟು ಸೂಕ್ತವಲ್ಲ ಅನ್ನುವಂಥದ್ದನ್ನ ಅವರಿಗೂ ಕೂಡ ಅರಿವು ಉಂಟಾಗಿದೆ. ಹೀಗಾಗಿ ಕಾಂಗ್ರೆಸ್ನ ಕದವನ್ನ 2-3 ಬಾರಿ ತಟ್ಟಿದ್ರು. ಆದ್ರೆ ಅದು ಅಷ್ಟರ ಮಟ್ಟಿಗೆ ಅವರಿಗೆ ಫಲಪ್ರದವಾಗಿಲ್ಲ ಅನ್ನುವಂಥದ್ದು ಕೂಡ ಈಗಾಗಲೇ ಗೋಚರವಾಗಿರುವಂತದ್ದು. ಹೀಗಾಗಿ ಕೊನೆಯ ಆಪ್ಷನ್ ಆಗಿರುವಂತದ್ದು, ಹಿಂದಿನಿಂದಲೂ ಕೂಡ ಯಾವಾಗ ಅವರು ಪಕ್ಷೇತರ ಸಂಸದರಾಗಿ ಗೆದ್ದು ಲೋಕಸಭೆಯನ್ನ ಪ್ರತಿನಿಧಿಸ್ತಾ ಇದ್ರು, ಆಗಿನಿಂದಲೂ ಕೂಡ ಮೋದಿ ಸರ್ಕಾರವನ್ನ ಪ್ರತಿ ವಿಚಾರದಲ್ಲೂ ಕೂಡ, ಪ್ರತಿ ವಿಷಯಗಳಲ್ಲೂ, ಪ್ರತಿ ಮಸೂದೆಗಳಲ್ಲೂ, ಪ್ರತಿ ಲೋಕಸಭೆಯ ವಿಚಾರಗಳಲ್ಲೂ ಅವರು ಬೆಂಬಲವನ್ನ ಕೊಡ್ತಾ ಬರ್ತಾ ಇದ್ರು. ಆದ್ರೆ ಇದೀಗ ಅವರಿಗೆ ಮತ್ತೆ ಪಕ್ಷೇತರರಾಗಿ ಮಂಡ್ಯದಲ್ಲಿ ಸ್ಪರ್ಧೆನ ಮಾಡುವಂತದ್ದು ಅಷ್ಟು ಸೂಕ್ತವಲ್ಲ ಅನ್ನುವಂಥದ್ದು ಕೂಡ ಅವರಿಗೆ ಅರಿವಾಗಿದೆ. ಈ ನಿಟ್ಟಿನಿಂದಾಗಿ ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡ್ಬೇಕು ಅನ್ನುವಂತ ಒಂದು ಮಾತುಕತೆಗಳನ್ನ ಕೇಂದ್ರದ ಬಿಜೆಪಿ ನಾಯಕರುಗಳ ಜೊತೆ
ಮಾತುಕತೆಯನ್ನ ನಡೆಸಿದ್ದಾರೆ. ಕಳೆದ 2-3 ದಿನಗಳ ಹಿಂದಷ್ಟೇ 2 ದಿನಗಳಲ್ಲಿ 3 ಕೇಂದ್ರ ಮಟ್ಟದ ಪ್ರಮುಖ ನಾಯಕರುಗಳನ್ನ ಈಗಾಗಲೇ ಭೇಟಿ ಮಾಡಿರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿಯನ್ನ ಮಾಡಿದ್ದಾರೆ. ಜೊತೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಹಾಗೂ ಬಿಜೆಪಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್, ಈ 3 ನಾಯಕರುಗಳನ್ನ ಭೇಟಿಯಾಗಿ ಸುಮಾರು ರಾಜಕೀಯವಾಗಿ ಚರ್ಚೆಗಳನ್ನ ನಡೆಸಿದ್ದಾರೆ. ಜೊತೆಗೆ ಮುಂದಿನ ಲೋಕಸಭೆ ಟಿಕೆಟ್ ವಿಚಾರದಲ್ಲೂ ಕೂಡ ಮಂಡ್ಯದಿಂದಲೇ ನನಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂತ ಒಂದು ಮನವಿಯನ್ನ ಮಾಡಿದ್ರೆ 3 ಜನರು ಕೂಡ ಸರಸಗಟವಾಗಿ ಅವರಿಗೆ ನೇರವಾದಂತ ಒಂದು ಸಲಹೆ ಮತ್ತು ಮಾರ್ಗದರ್ಶನವನ್ನು ಕೊಟ್ಟಿರುವಂತದ್ದು. ತಾವು ಬಿಜೆಪಿಯಿಂದ ಸ್ಪರ್ಧಿಸಿದ್ರು ಕೂಡ ಅಲ್ಲಿ ಸೋಲು ಗ್ಯಾರಂಟಿ, ಅಲ್ಲಿ ಬಿಜೆಪಿಗೆ ಪೂರಕವಾದಂತ ವಾತಾವರಣವಿಲ್ಲ. ಈ ಕಾರಣದಿಂದಾಗಿ ತಾವು ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಆಗುವಂತಹ ಬಗ್ಗೆ ನಾವು ಪಕ್ಷದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ತೇವೆ, ತಾವು ಅದಕ್ಕೆ ಸಿದ್ಧರಾಗಿ. ಆದ್ರೆ ಅದಕ್ಕೂ ಮುಂಚಿತವಾಗಿ ತಾವು ಪಕ್ಷ ಸೇರ್ಪಡೆಯನ್ನ ಆಗ್ಬೇಕಾಗುತ್ತೆ ಅನ್ನೋದರ ಬಗ್ಗೆ ಸಲಹೆಗಳನ್ನ ಈಗಾಗಲೇ ಕೊಟ್ಟಿರುವಂತನ್ನ ಗಮನಿಸಬೇಕಾಗುತ್ತೆ. ಸಹಜವಾಗಿ ಇದೆಲ್ಲದಕ್ಕೂ ಕೂಡ ಯೋಚನೆ ಮಾಡೋದಕ್ಕೆ ಅವರು ಕೆಲವೊಂದಿಷ್ಟು ಕಾಲಾವಕಾಶಗಳನ್ನು ತೆಗೆದುಕೊಂಡಿದ್ದಾರೆ. ಬಹುಶಃ ಈ ತಿಂಗಳ ಅಂತ್ಯದ ವೇಳೆಗೆ ಅಥವಾ ಮಾರ್ಚ್ ಮೊದಲ ಅವಧಿಯಲ್ಲಿ ಅವರು ಬಿಜೆಪಿಗೆ ಅಧಿಕೃತವಾಗಿ ಸೇರ್ತಾರೆ ಅನ್ನೋದರ ಬಗ್ಗೆ ಮಾಹಿತಿಗಳು ಇದೀಗ ಲಭ್ಯವಾಗ್ತಿದೆ. ದೆಹಲಿ ಮಟ್ಟದಿಂದ ಬಿಜೆಪಿಯ ಉನ್ನತ ಮೂಲಗಳ ಮಾಹಿತಿ ಪ್ರಕಾರವಾಗಿ ಅವರು ಮತ್ತೆ ಬಿಜೆಪಿಗೆ ಸೇರ್ಪಡೆಗೊಳ್ತಾರೆ. ಅದಾದ ಬಳಿಕ ಬೆಂಗಳೂರು ಉತ್ತರದಿಂದ ಅವರನ್ನ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ಕೂಡ ಇದೀಗ ಚಿಂತನೆ ನಡೆಸಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಿದೆ. ಯಾಕೆಂತ ಹೇಳಿದ್ರೆ ಹಾಲಿ ಸಂಸದರಾಗಿರುವಂತಹ ಮಾಜಿ ಮುಖ್ಯಮಂತ್ರಿ ಹಾಗೂ ಮಾಜಿ ಕೇಂದ್ರ ಸಚಿವ DV ಸದಾನಂದ ಗೌಡರು ಸ್ವತಃ ಅವರೇ ಚುನಾವಣಾ ಕಣದಿಂದ ನಾನು ಹಿಂದೆ ಸರಿತಿದ್ದೇನೆ ಅನ್ನೋದನ್ನು ಕೂಡ ಹೇಳಿದ್ರು. ಜೊತೆಗೆ ಅವರಿಗೆ ಎಷ್ಟೇ ಒತ್ತಡ ಸ್ಥಳೀಯ ಮಟ್ಟದಲ್ಲಿ ಬಂದ್ರು ಕೂಡ ಒಮ್ಮೆ ಅವರು ನಿರ್ಧಾರವನ್ನ ಮಾಡಿದ್ರು. ಜೊತೆಗೆ ಕೇಂದ್ರದ ನಾಯಕರುಗಳು ಕೂಡ ಈಗಾಗಲೇ ಅವರಿಗೆ ಸಾಕಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ. ಚುನಾವಣಾ ಕಣದಿಂದ ತಾವು ಹಿಂದೆ ಸರಿಯುವಂತೆ ಸೂಚನೆಯನ್ನ ಸಲಹೆಯನ್ನು ಕೊಟ್ಟಂತ ಹಿನ್ನೆಲೆಯಿಂದಾಗಿ ಆ ಕ್ಷೇತ್ರ ಖಾಲಿ ಇದೆ. ಹೀಗಾಗಿ ಮಂಡ್ಯದಿಂದ ನೇರವಾಗಿ ಇಲ್ಲಿಗೆ ಸುಮಲತಾ ಅವರನ್ನ ಶಿಫ್ಟ್ ಮಾಡೋ ಬಗ್ಗೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ಮಾತುಕತೆಗಳು ಕೇಂದ್ರ ಮಟ್ಟದಲ್ಲಿ ನಡೀತಾ ಇದೆ. JP ನಡ್ಡಾ ಮತ್ತೆ ಕೇಂದ್ರದ ಬಹುತೇಕ ನಾಯಕರುಗಳು, ಕೇಂದ್ರ ಬಿಜೆಪಿ ಚುನಾವಣಾ ಉಸ್ತುವಾರಿಯಾಗಿರುವಂತಹ ಅಗರ್ವಾಲ್ ಕೂಡ ಈ ತಿಂಗಳ ಅಂತ್ಯದ ವೇಳೆಗೆ ರಾಜ್ಯಕ್ಕೆ ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ಅವರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಗೊಳ್ಳುವಂತೆ ಈಗಾಗಲೇ ಸಲಹೆಗಳನ್ನು ಕೊಡಲಾಗಿದೆ. ಜೊತೆಗೆ ಸುಮಲತಾ ಜೊತೆಗೆ ಅವರ ಬೆಂಬಲಿಗರು ಕೂಡ ಬಹುತೇಕ ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಬಲಿಗರು ಕೂಡ ಬಿಜೆಪಿಯನ್ನು ಸೇರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂತ ಗಮನಿಸಬೇಕಾಗುತ್ತೆ. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.